ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮದ್ದೂರಿನಲ್ಲಿ ಗಲಾಟೆಗಳಾಗಿರೋ ಬಗ್ಗೆ ನಿಮಗೆ ಗೊತ್ತೇ ಇದೆ. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿಯ ಮುಂದೆ ಹೋಗಬೇಕಾದ್ರೆ ಕಲ್ಲುಗಳು ಬಂತು ಅನ್ನುವಂತಹ ಆರೋಪ ಕೇಳಿ ಬಂತು. ಆ ನಂತರ ಮೆರವಣಿಗೆಯಲ್ಲಿ ಇದ್ದವರು ಸಹ ಕಲ್ಲು ತೂರಾಟ ಮಾಡಿದ್ರು ಮಸೀದಿಯ ಮೇಲೆ ಅಂತ ಆಯಿತು. ಆ ನಂತರ 21 ಜನರನ್ನ ಆ ದಿನವೇ ಬಂಧನ ಮಾಡಲಾಯಿತು. ಆ ನಂತರ ಮಾರನೇ ದಿನ ಇನ್ನೊಂದು ಹುಡುಗನನ್ನು ಕೂಡ ಬಂಧಿಸಲಾಗಿದೆ ಅನ್ನುವಂತಹ ಸುದ್ದಿಗಳು ಬಂತು. ಸೊ 22 ಜನರ ಬಂಧನ ಆಗಿದೆ. ಅದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಕೇವಲ ಮುಸ್ಲಿಂ ಸಮುದಾಯದವರನ್ನು ಮಾತ್ರ ಬಂಧಿಸಲಾಗಿದೆ. ಮೆರವಣಿಗೆಯಲ್ಲಿದ್ದವರು ಕಲ್ಲು ತೂರಾಟ ನಡೆಸಿದ್ರಲ್ಲ, ಅವರ ಮೇಲೆ ಯಾವುದೇ ಕೇಸುಗಳು ಇಲ್ಲಿಯವರೆಗೆ ದಾಖಲಾಗಿಲ್ಲ. ಅದರ ಬಗ್ಗೆ ಪೊಲೀಸರೇ ಮಾಹಿತಿ ಕೊಡಬೇಕು. ಸೊ ಅದು ಒಂದು ಕಡೆ. ಆದರೆ ನಿನ್ನೆ ನಾನು ಆ ಪ್ರದೇಶಕ್ಕೆ ಭೇಟಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ಅದು ಏನಾಯಿತು ಅನ್ನೋದನ್ನು ವಿವರಿಸ್ತೀನಿ. ಅದಕ್ಕಿಂತ ಮೊದಲು ಬರ್ತಿರುವಂತಹ ದೊಡ್ಡ ಅಪ್ಡೇಟ್ ಏನಂದರೆ, ಶಾಂತಿ ಸಭೆಯನ್ನು ನಡೆಸಿರುವಂತಹ ಪೊಲೀಸರು ಎರಡೂ ಸಮುದಾಯಗಳು, ಹಿಂದೂ ಮತ್ತು ಮುಸ್ಲಿಂ, ಯಾಕೆಂದರೆ ಇವತ್ತು ಸಾಕಷ್ಟು ಗಣೇಶ ವಿಗ್ರಹಗಳನ್ನು ತಗೊಂಡು ಬಂದು ಆ ಏರಿಯಾ ಮೂಲಕವೇ ಹಾದು ಹೋಗಿ ವಿಸರ್ಜನೆ ಮಾಡಬೇಕು ಅಂತ ಹಿಂದುತ್ವದ ಪಡೆಗಳು ಪಟ್ಟು ಹಿಡಿದಿದ್ದಾವೆ. ಅದನ್ನು ಮಾಡುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾವೆ. ಅವರ ಉದ್ದೇಶ ನಿಮಗೆ ಗೊತ್ತೇ ಇದೆ. ಹೇಗಾದರೂ ಮಾಡಿ ಗಲಭೆಗಳನ್ನು ಸೃಷ್ಟಿ ಮಾಡಿಸ್ಬೇಕು, ಆ ಬೀದಿಯಲ್ಲೇ ಹೋಗಬೇಕು. ಗಲಭೆ ಆಗಿ 2 ದಿನ ಆಗಿದ್ರೂ ಸಹ 2 ದಿನಗಳ ಅಂತರದಲ್ಲಿ ಮತ್ತೆ ಅದೇ ಬೀದಿಯಲ್ಲಿ ಹೋಗಬೇಕು ಅನ್ನುವಂಥ ಹಠ. ಅದಕ್ಕೆ BJPಯವರ ಧರ್ಮಾಂಧತೆ, ಹಿಂದುತ್ವದ ನಶೆ, ಪಾಲಿಟಿಕ್ಸ್, ಹಾಳಾದ ರಾಜಕೀಯ, ಅವರ ಕೊಳಕು ಮನಸ್ಥಿತಿ ಮತ್ತು ಆ ಮೂಲಕ ಈ ದೇಶದಲ್ಲಿ ಮುಸ್ಲಿಮರನ್ನು ನಾವು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅನ್ನೋದನ್ನು ತೋರಿಸ್ಬೇಕು. ಅದು ಒಂದು ಉದ್ದೇಶ. ಇದೆಲ್ಲವೂ ಇಟ್ಕೊಂಡು ಇವತ್ತೇನು ಹೊರಡ್ತಾರಂತೆ, ನೋಡೋಣ ಅದು ಏನಾಗುತ್ತೆ ಅಂತ. ಅದಕ್ಕೆ ಮುನ್ನಾ ದಿನ ನಿನ್ನೆ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಆ ಶಾಂತಿ ಸಭೆಯಲ್ಲಿ ಪೊಲೀಸರು ಹೇಳಿದಂತಹ ವಿಚಾರ ಏನು ಅಂದರೆ, ಕಲ್ಲುಗಳು ಮಸೀದಿಯಿಂದ ಬಂದಿರೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಮಸೀದಿಯನ್ನು ದಾಟಿ ಮುಂದಕ್ಕೆ ಹೋದ ನಂತರ, ಸ್ವಲ್ಪ ದೂರ ಹೋದ ನಂತರ ಕಲ್ಲು ತೂರಾಟ ನಡೆದಿದ್ದು ಅನ್ನೋದು ಪೊಲೀಸರು ಹೇಳ್ತಾ ಇರುವಂತಹದ್ದು. ಹಾಗಾದರೆ ಮಸೀದಿಯಿಂದ ಕಲ್ಲುಗಳು ಬಂತು, ಮಸೀದಿಯಲ್ಲಿ ಪ್ಲಾನ್ ಮಾಡಿಕೊಂಡು ಕಲ್ಲುಗಳನ್ನು ಶೇಖರಣೆ ಮಾಡಿಕೊಂಡು ಅದಕ್ಕೆ ಅಂತ ಹುಡುಗರನ್ನು ನಿಯೋಜನೆ ಮಾಡಿಕೊಂಡು ಷಡ್ಯಂತ್ರ ಮಾಡಿಕೊಂಡು ಹಿಂದೂಗಳ ವಿರುದ್ಧ ಪ್ಲಾನ್ ಮಾಡಿಕೊಂಡು ಅಟ್ಯಾಕ್ ಮಾಡಿದ್ರು. ಮಸೀದಿಯಿಂದಲೇ ಅದು ನಡೆದಿದ್ದು ಅಂತ ಹೇಳ್ತಾ ಬರ್ತಿರುವಂತಹ ಈ ಎಲ್ಲ ಅಯೋಗ್ಯರು ಇದ್ದಾರಲ್ಲ, ಆ ಹೆಸರಿನಲ್ಲಿ ಒಂದಷ್ಟು ಜನರನ್ನು ಸೇರಿಸಿ ಗದ್ದಲ ಮಾಡಿ ಗಲಭೆಯಂತಹ ಸನ್ನಿವೇಶ ನಿರ್ಮಾಣ ಮಾಡಿ ಪ್ರತಾಪ್ ಸಿಂಹ ಅನ್ನುವಂತಹ ನಿರುದ್ಯೋಗಿ ನಾಲಾಯಕ ರಾಜಕಾರಣಿ, ಅವನು ಒಂದು ಕಡೆ, ಈ ಕಡೆ JDSನವರು ಒಂದು ಕಡೆ, ಇಷ್ಟೆಲ್ಲ ಮಾಡಿದ್ರಲ್ಲ, ಅದೆಲ್ಲ ಸುಳ್ಳು. ಮಸೀದಿಯಿಂದ ಕಲ್ಲು ತೂರಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಕಲ್ಲುಗಳು ಅಲ್ಲಿ ಬಿದ್ದೇ ಇಲ್ಲ. ಮಸೀದಿ ಮುಂದೆ ಕಲ್ಲು ತೂರಾಟ ಆಗೇ ಇಲ್ಲ. ಕಲ್ಲು ತೂರಾಟ ಆಗಿದ್ದು ಮಸೀದಿಯನ್ನು ದಾಟಿಕೊಂಡು ಹೋದ ಮೇಲೆ. ಆದರೆ ಹಿಂದಕ್ಕೆ ಬಂದು ಮೆರವಣಿಗೆಯಲ್ಲಿದ್ದವರು ಮಸೀದಿಗೆ ಕಲ್ಲು ಹೊಡೆದಿದ್ದಾರೆ. ಇದು ಅಪ್ಡೇಟ್ ಅಲ್ಲಿಂದ ಪೊಲೀಸರು ಕೊಡ್ತಾ ಇರುವಂತಹ ಅಪ್ಡೇಟ್, ಅಧಿಕೃತವಾದಂತಹ ಅಪ್ಡೇಟ್. ಮಸೀದಿಯಿಂದ ಕಲ್ಲುಗಳು ಬಿದ್ದಿಲ್ಲ. ಅದು ಒಂದು ಭಾಗ. ಇನ್ನೊಂದು ಭಾಗ, ನಾನು ನಿನ್ನೆ ಹೋಗಿದ್ದೆ ಅಲ್ಲಿಗೆ, ನಮ್ಮ ಜೊತೆಯಲ್ಲಿ ಒಬ್ಬನು ಕರ್ಕೊಂಡು ಹೋಗಿದ್ದೆ. ಏನು ನಡೀತು ಜನರ ಬಾಯಿಂದ ಕೇಳಬೇಕು. ಯಾಕಂದರೆ ಈ ಗೋಧಿ ಮಾಧ್ಯಮಗಳು ಕೇವಲ ಮುಸ್ಲಿಮರ ವಿರುದ್ಧ ಮಾತಾಡೋರು, ಹಿಂದುತ್ವದ ಪರ ಇರುವಂಥವರು, ಮುಸ್ಲಿಮರನ್ನು ಬೈಯುವವರು ಅಂಥವ್ರ ಮುಂದೆ ಮಾತ್ರ ಮೈಕ್ ಹಿಡಿತಾರೆ, ಅಥವಾ ಎಲ್ಲರ ಹತ್ರ ಮೈಕ್ ಹಿಡಿತಾರೆ. ಒಳ್ಳೆ ಮಾತಾಡಿದ್ದನ್ನು ಕಟ್ ಮಾಡಿ ಯಾರು ಬೈಗುಳ ಬಳಸಿರ್ತಾರೋ, ಮುಸ್ಲಿಮರ ವಿರುದ್ಧ ಮಾತಾಡಿರ್ತಾರೋ ಅದನ್ನು ಮಾತ್ರ ಕಟ್ ಮಾಡಿ ಹಾಕಿರ್ತಾರೆ. ಹಾಗಾಗಿ ಎಲ್ಲರ ಧ್ವನಿನೂ ಜನರಿಗೆ ತಿಳಿಬೇಕು ಅಂದರೆ ನಾವು ಮೈಕ್ ಹಿಡ್ಕೊಂಡು ಹೋಗಬೇಕು ಫೀಲ್ಡ್ಗೆ ಅಂತ ಹೋಗಿತ್ತು. ಅದರ ಆಶ್ಚರ್ಯಕರ ರೀತಿಯಲ್ಲಿ ಅಲ್ಲಿ ನಮಗೆ ಜನರೊಂದಿಗೆ ಮಾತಾಡೋದಕ್ಕೆ, ಅದರಲ್ಲೂ ಮುಸ್ಲಿಮರ ಮುಂದೆ ಮೈಕ್ ಹಿಡಿಯೋದಕ್ಕೆ ಪೊಲೀಸರು ಬಹಳ ಹಿಂಜರಿಕೆಯನ್ನು ತೋರಿಸಿದ್ರು. ಹೇಗೂ ಮಾಡಿ ನಮ್ಮನ್ನು ಮೈಕ್ ಹಿಡಿಯೋದಕ್ಕೆ ಬಿಡಲೇ ಇಲ್ಲ. ನಾನಂತೂ ಬಹಳ ಪ್ರಯತ್ನ ಪಟ್ಟೆ ಮಾತಾಡಿಸ್ಬೇಕು, ಕೇಳಬೇಕು ಏನು ನಡೀತು ಅವತ್ತು, ನೀವೆಲ್ಲಿದ್ರಿ, ನಿಮ್ಮ ಹುಡುಗರು ಹೋಗಿದ್ರ, ಬಂಧಿತರ ಫ್ಯಾಮಿಲಿಯವರು ಏನು ಹೇಳ್ತಾರೆ, ಬಂಧಿತರು ಆ ಸಮಯದಲ್ಲಿ ಎಲ್ಲಿದ್ರು, ಅವರ ಪ್ರಕಾರ ಎಲ್ಲಿದ್ರು, ಏನು ಮಾಡ್ತಿದ್ರು, ಯಾವುದಕ್ಕೂ ಅವಕಾಶ ಸಿಗಲಿಲ್ಲ. ಬೇಡ ಸಾರ್, ಮೊದಲೇ ಒಂದು ರೀತಿಯಾಗಿ ಬಿಗುವಿನ ವಾತಾವರಣ ಇದೆ, ಅವರೆಲ್ಲರೂ ಒಂದು ಕಡೆ ಸೇರಿದ್ರೆ ಹಿಂದೂಗಳು ಒಂದು ಕಡೆ ಸೇರಿಬಿಡ್ತಾರೆ, ನೀವು ಮೈಕ್ ಹಿಡಿದ್ರೆ ಎಲ್ಲರೂ ಓಡಿ ಬರ್ತಾರೆ, ಅದೆಲ್ಲ ಆಗುತ್ತೆ, ಗುಂಪು ಸೇರಿದಂಗೆ ಆಗುತ್ತೆ, ನಿಷೇಧಾಜ್ಞೆ ಇದೆ, 144 ಇದೆ, ಏನೆಲ್ಲ ಹೇಳಿ ನಮ್ಮನ್ನು ಅಲ್ಲಿಂದ ಸಾಗಿ ಹಾಕುವಂತಹ ಪ್ರಯತ್ನ ಮಾಡಿದ್ರು. ನಾವೆಷ್ಟೇ ಪ್ರಯತ್ನ ಪಟ್ಟರು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡಲಿಲ್ಲ. ಬಲವಂತಕ್ಕೆ ಪೊಲೀಸರ ಗಾಡಿಯಲ್ಲೇ
ಟೂ ವೀಲರಲ್ಲಿ ಒಬ್ಬರನ್ನ, ಇನ್ನೊಂದು ಟೂ ವೀಲರ್ ಅರೇಂಜ್ ಮಾಡಿ ಅದರಲ್ಲಿ ಒಬ್ಬರನ್ನ ಕೂರಿಸಿ ನಮ್ಮನ್ನು ತಗೊಂಡು ಹೋಗಿ 2.5 ಕಿಲೋಮೀಟರ್ ದೂರ, ಆ ಪ್ರದೇಶದಿಂದ 2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಕಲ್ಯಾಣ ಮಂಟಪದ ಹತ್ರ ಬಿಟ್ಟು, ಇಲ್ಲಿ ಶಾಂತಿ ಸಭೆ ನಡೆಯುತ್ತೆ, ಅಲ್ಲಿಗೆಲ್ಲ ನಾಯಕರು ಬರ್ತಾರೆ, ಅವ್ರ ಹತ್ರ ನೀವು ಮಾತಾಡಿ ಸರ್, ತಪ್ಪು ತಿಳ್ಕೊಬೇಡಿ, ನಮ್ಮ ಡ್ಯೂಟಿ ನಾವು ಮಾಡ್ತಿದ್ದೀವಿ ಅಂತ ಪೊಲೀಸರು ಹೇಳಿ ಹೋದರು. ನಾನು ಹೇಳಿದೆ ಅವ್ರಿಗೆ, ನೀವು ಡ್ಯೂಟಿ ನೀವು ಮಾಡ್ತಿದ್ದೀರಿ, ನಮ್ಮ ಡ್ಯೂಟಿ ನಾವು ಮಾಡ್ತಿದ್ದೀವಿ ಅಷ್ಟೇ, ಇನ್ನೇನಿಲ್ಲ, ನಿಮ್ಮ ಡ್ಯೂಟಿ ನಿಮ್ಮದು, ನನ್ನ ಡ್ಯೂಟಿ ನಮ್ಮದು ಅಂತ. ಆದರೂ ಅವ್ರನ್ನ ಮಾತಾಡ್ಸೋದಕ್ಕಾಗಲಿಲ್ಲ. ಹೇಗೋ ಕಷ್ಟಪಟ್ಟು ಪಕ್ಕದ ಊರಿಗೆ ಹೋಗಿ ಅಲ್ಲಿಗೆ ಒಬ್ಬರನ್ನ ಮಾತ್ರ ಕರ್ಸ್ಕೊಳ್ಳೋಕೆ ಸಾಧ್ಯ ಆಯಿತು, ಅರೆಸ್ಟ್ ಆಗಿರುವ ಕುಟುಂಬದವರನ್ನು. ಆ ಮಹಿಳೆ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ವಿಡಿಯೋ ಆಲ್ರೆಡಿ ರಾತ್ರಿನೇ ಹಾಕಿದ್ದೀನಿ. ನನ್ನ ಮಗ ಅಪ್ರಾಪ್ತ ಸರ್, ಅಪ್ರಾಪ್ತನನ್ನು, ಮಲಗಿದ್ದವನನ್ನು ಎಬ್ಬಿಸ್ಕೊಂಡು ಮಧ್ಯರಾತ್ರಿಯೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಜೈಲು ಬಳಿ ಹೋದರೆ ಮಾತಾಡಿಸೋದಕ್ಕೂ ಬಿಡ್ತಾ ಇಲ್ಲ, 1 ವಾರ ಬಿಟ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ ಅಂತ ಆ ತಾಯಿ ಕಣ್ಣೀರು ಹಾಕಿರೋದು ವಿಡಿಯೋ ಇದೆ, ನೀವು ಅದನ್ನು ನೋಡಬಹುದು. ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹ ಬೆಳವಣಿಗೆ, ನನ್ನ ಭೇಟಿಯ ಸಂದರ್ಭದಲ್ಲಿ. ಸೊ ನನ್ನಲ್ಲಿ ಮೂಡಿದಂತಹ ಪ್ರಶ್ನೆಗಳು, ಗೋಧಿ ಮಾಧ್ಯಮಗಳು ಅಷ್ಟೆಲ್ಲ ಜನರ ಮುಂದೆ ಮೈಕ್ ಹಿಡಿಬೇಕಾದ್ರೆ ಪೊಲೀಸರು ಯಾರನ್ನೂ ತಡೀಲಿಲ್ಲ, ಅಥವಾ ಅವ್ರನ್ನ ಕರ್ಕೊಂಡೋಗಿ ಎಲ್ಲೋ ಬಿಡಲಿಲ್ಲ, ಏನೂ ಮಾಡಲಿಲ್ಲ. ಆದರೆ ನಾವು ಮೈಕ್ ಹಿಡಿಯೋಕೆ ಹೋದಾಗ ಮಾತ್ರ ಯಾಕೆ? ಅವ್ರಿಗೆ ಗೊತ್ತಾಗುತ್ತಾ ನಾವು ಯಾವ ದಿಕ್ಕಿನಲ್ಲಿ ಸುದ್ದಿಯನ್ನು ತೋರಿಸ್ತೀವಿ? ಸಮವಾಗಿ ಅವರ ನೋವು ಸಹ ಜನರಿಗೆ ಗೊತ್ತಾಗಬೇಕು. ಒಂದು ಪಕ್ಷದಲ್ಲಿ ಮಾತ್ರ, ಒಂದು ಪಕ್ಷದ ಧ್ವನಿ ಮಾತ್ರ ಕೇಳಿಸೋದಲ್ಲ, ಇನ್ನೊಂದು ಪಕ್ಷ ಏನು ಹೇಳ್ತಿದೆ, ಆರೋಪಿ ಸ್ಥಾನದಲ್ಲಿರೋರು ಏನು ಹೇಳ್ತಿದ್ದಾರೆ ಅನ್ನೋದು ಸಹ ಮುಖ್ಯ ಆಗುತ್ತೆ. ನಿಜವಾಗ್ಲೂ ಅವರು ಆರೋಪಿ ಸ್ಥಾನದಲ್ಲಿರೋದಕ್ಕೆ ಅವರಿಗೆ ಏನಾದರೂ ತಪ್ಪುಗಳಾಗಿದ್ದಾವ ಅದನ್ನು ತಿಳ್ಕೊಳ್ಳೋದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲಿಲ್ವಲ್ಲ. ಗೋಧಿ ಮಾಧ್ಯಮಗಳಿಗೆ ಮಾತ್ರ ಅವ್ರು ಎಷ್ಟು ಬೈತಿದ್ರು ಅದನ್ನು ಏನು ಸೆನ್ಸರ್ ಇಲ್ಲದೆ ಟೆಲಿಕಾಸ್ಟ್ ಮಾಡೋದಕ್ಕೂ ಅವಕಾಶ ಇರುತ್ತೆ, ಅವ್ರನ್ನ ಮಾತಾಡ್ಸೋದಕ್ಕೂ ಎಲ್ಲ ಇರುತ್ತೆ. ಸೊ ವಾಟ್ ಈಸ್ ಹ್ಯಾಪನಿಂಗ್? ಅದು ನನ್ನಲ್ಲಿ ಮೂಡಿದಂತಹ ಪ್ರಶ್ನೆ. ಬಟ್ ಎಂಡ್ ಆಫ್ ದಿ ಡೇ ಇಟ್ಸ್ ಪಾರ್ಟ್ ಆಫ್ ಅವರ್ ಜಾಬ್. ಎಲ್ಲ ಕಡೆಯೂ ಸಹ ನಮ್ಮ ದೇಶದಲ್ಲಿ ಸದ್ಯಕ್ಕಿರುವ ವಾತಾವರಣದಲ್ಲಿ ಸತ್ಯದ ಶೋಧನೆಗೆ ಹೊರಟಾಗ ಸವಾಲುಗಳು ಹೆಚ್ಚಿರ್ತವೆ. ಆ ಸವಾಲುಗಳನ್ನು ನಾವು ಸ್ವೀಕರಿಸಿದ್ದೀವಿ. ಸತ್ಯವನ್ನು ನಾಳೆ, ನಾಡಿದ್ದು, ಆಚೆ ನಾಡಿದ್ದು 6 ತಿಂಗಳು 3 ತಿಂಗಳು ಯಾವಾಗಲೂ ಒಂದಿನ ಹೊರಗಿಟ್ಟೇ ಇರ್ತೀವಿ, ಮಾತಾಡಿಸ್ತೀವಿ. 1 ದಿನ ತಡಿಬೋದು, 2 ದಿನ ತಡಿಬೋದು. ನಿರಂತರವಾಗಿ ಅವ್ರು ಮಾತಾಡದೇ ಇರೋಂಗೆ ಮಾಡೋಕ್ಕಾಗಲ್ದಿಲ್ವಲ್ಲ, ತಡಕ್ಕಾಗೋದಿಲ್ವಲ್ಲ. ಆ ಒಂದು ಭರವಸೆಯೊಂದಿಗೆ ವಾಪಸ್ ಬಂದ ನಂತರ ನಿಮ್ಮ ಮುಂದೆ ವಿವರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ಮದ್ದೂರು ಗಲಾಟೆಯ ವಿಚಾರವಾಗಿ ಆಗಿರುವಂತಹ ಡೆವಲಪ್ಮೆಂಟ್. ಒಂದು, ಮಸೀದಿಯಿಂದ ಕಲ್ಲು ಬಿದ್ದಿಲ್ಲ ಅಂತ ಪೊಲೀಸರು ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ನಾನು ಹೋದಾಗ ಮುಸ್ಲಿಂ ಸಮುದಾಯದವರನ್ನು ಮಾತಾಡಿಸೋದಕ್ಕೆ ಪೊಲೀಸರು ಅಡ್ಡಿಪಡಿಸಿದ್ರು ಮತ್ತು ನಮ್ಮನ್ನು ಬೇರೆ ಕಡೆಗೆ ಹಾಕಿದ್ರು. ಇಷ್ಟು ಡೆವಲಪ್ಮೆಂಟ್. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.